ಹಲೋ. ಹಲೋ, ಯಾರು? ಅಮ್ಮ ನಮಸ್ತೆ. ಇಲ್ಲಿ ಆರೈಕೆ ಆಶ್ರಮದಿಂದ ರಂಜಿತ್ ಅಂತ ಮಾತಾಡ್ತಾ ಇರೋದು. ಹೇಳಿ. ಅಮ್ಮ ಮೊನ್ನೆ ಬಂದಿದ್ರಲ್ಲ ಹ್ಮ್ ದಿಲೀಪ್ ಅನ್ನೋರ್ನ ಬಿಡೋದಕ್ಕೆ. ಹ್ಮ್ ಅವ್ರದ್ದು ವಿಡಿಯೋ ಹಾಕಿದ್ವಿ, ನೋಡಿದ್ರಾ? ಇಲ್ಲ ಸರ್, ನೋಡಿಲ್ಲ. ನೋಡಿಲ್ವಾ? ನೋಡ್ತೀನಿ. ನೋಡುವಂತೆ ಅಮ್ಮ. ಇದು ಏನಂತ ಹೇಳಿದ್ರೆ, ನಿಮ್ಗೆ ಏನಾಗ್ಬೇಕಂದ್ರಿ ದಿಲೀಪ್? ಏನ್ ಆಗ್ಬೇಕು ಹೇಳಿ ಒಂದ್ ಸ್ವಲ್ಪ. ಏನಮ್ಮ? ಅವ್ರ ಹತ್ರ ಸಂಬಂಧನೇ ಆಗ್ಬೇಕು ಹೇಳಿ, ಬರ್ತೀನಿ. ನಾನ್ ಬರೋಣ ಅಂತಿದ್ದೆ, ಮೊನ್ನೆ ಹಬ್ಬ ಆಗ್ಲಿಂದ ಸುಮ್ಮನಾದೆ. ಹತ್ರ ಸಂಬಂಧಿಕರ ನಿಮ್ಗವ್ರು? ಸಂಬಂಧಿಕ್ರ ಹೆಂಗೆ? ಮತ್ತೆ ನೀವು ಅವತ್ ನೋಡಿದ್ರೆ, ಇಲ್ಲ ನಾವು ರೋಡಲ್ಲಿ ಇರ್ಬೇಕಾದ್ರಲ್ಲಿ ನೋಡಿದ್ವಿ ಅಷ್ಟೇ, ಯಾರು ಇರ್ಲಿಲ್ಲ. ರೋಡ್ನವ್ರೆ ಸರ್, ಅವ್ರು ಹೇಳ್ಬೇಕು ಹತ್ರ ಸಂಬಂಧಿಕ್ರೆ ಅಂತ ಹೇಳ್ಬೇಕಲ್ವಾ? ನೀವು ಅಷ್ಟೇ ಸಂಬಂಧಿಕ್ರೆ. ಓಕೆ. ನಮ್ಗೆ ಹಂಗೆ ಹತ್ರದ ಸಂಬಂಧ ನೋಡುದು, ಯಾರನ್ನಾರು ನೋಡಿದ್ರೆ ಅನ್ಸುತ್ತೆ ನಮ್ಗೆ. ಯಾರೋ ಕಷ್ಟದಲ್ಲಿರೋ ನೋಡಿದ್ರೆ ನಿಮ್ ಸಂಬಂಧಿಕರು ಅನ್ಸುತ್ತಾ? ಹೌದು. ಅಲ್ಲಮ್ಮ, ನಿಮ್ ಮಗನ ಹೋಗಿ ಸಂಬಂಧಿಕರು ಯಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ. ನಮ್ಮನ್ ಏನ್ ಅನ್ಕೊಂಡ್ಬಿಟ್ಟಿದೀರಮ್ಮ ನೀವು? ಅಷ್ಟು ಗೊತ್ತಾಗಲ್ವಾ? ವಿಡಿಯೋ ಏನ್ ಹಾಕಿದೀರಾ ಹೇಳಿ? ಅಲ್ಲಮ್ಮ, ವಿಡಿಯೋ ಮೊನ್ನೆ ಏನ್ ಮಾಡಿದ್ವಿ ಅದನ್ನೇ ಹಾಕಿದೀವಿ. ನೀವ್ ಯಾರು ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಅಲ್ವಾ? ನಿಮ್ ಮಗನ್ ಹೋಗಿ ಯಾರು ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲಮ್ಮ. ನಾನು ಏನೋ ಪಾಪ ಇಷ್ಟ್ ರಾತ್ರಿಲಿ ಕರ್ಕೊಂಡ್ ಬಂದಿದ್ದಾರೆ ಇವರು, ಇಷ್ಟ ಏಜ್ ಆಗಿದೆ, ಈ ಏಜ್ ಅಲ್ಲೂ ಇಷ್ಟ ರಾತ್ರಿ ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ ಅಂತ ನಮ್ಮ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿದ್ದೀನಲ್ವಾ? ನಮ್ಮ ಆಶ್ರಮದಲ್ಲಿ ಆಲ್ರೆಡಿ ಜಾಗ ಇಲ್ಲ. ಏನಮ್ಮ? ಹೇಳಿ. ಏನ್ ಒಳ್ಳೆ ಕೇರ್ಲೆಸ್ ಅಲ್ಲಿ ಮಾತಾಡ್ತಾ ಇದೀರಲ್ಲ. ಏನೋ ಹೋಗಿ ಪಾಪ ಅಂತ ಆಶ್ರಯ ಕೊಟ್ರೆ ನೀವ್ ನೋಡಿದ್ರೆ ಈ ತರ ಕತೆಗಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು. ಏನು ಕತೆ ಹೇಳಿಲ್ಲ, ಹೇಳಿ ಸರ್, ಹೇಳ್ತೀನಿ ಆಮೇಲೆ. ಅಲ್ಲ ಹೇಳಮ್ಮ, ಅದನ್ನ ಹೇಳ್ತಾ ಇರೋದು. ಇಷ್ಟು ಏಜ್ ಆಗಿದೆ ನಿಮ್ಗೆ ಇಷ್ಟೊಂದ್ ಮರ್ಯಾದೆ ಕೊಟ್ಟು ಅವತ್ತು ಏನೋ ಕೆಲಸ ಮಾಡ್ಕೊಂಡು ಏನೋ ಒಬ್ರೇ ಜೀವನ ಮಾಡ್ತಿರೋದು. ನಮ್ಮ ಮನೆಯವ್ರೇನ್ ದುಡಿಯಲ್ಲ, ಏನಿಲ್ಲ. ಸರಿ ಅಮ್ಮ, ಇರೋದನ್ನ ಹೇಳ್ಬೋದಲ್ಲ ಅಮ್ಮ, ಇರೋದನ್ನ ಇದ್ದಂಗೆ ಹೇಳ್ಬೋದಲ್ಲ. ಅವ್ನ ಯಾರೋ ಗೊತ್ತೇ ಇಲ್ಲ, ರೋಡಲ್ಲಿ ಮಲಗಿದ್ದಾನೆ ಅಂತ ಹೇಳಿದ್ರೆ. ನಮ್ಮ ಹತ್ರ ಏನ್ ಇರ್ಲಿಲ್ಲ, ಮಾಡ್ಲಿಲ್ಲ, ಏನಿಲ್ಲ ಸರ್. ಹೇಳ್ತೀನಿ ಕೇಳಿ. ನಮ್ಮ ಹತ್ರ ಅವ್ರು ಇಲ್ವೇ ಇಲ್ಲ, 10-15 ವರ್ಷದ ಮೇಲಾವತ್ತ. ಅವ್ರನ್ನೇ ಕೇಳ್ರಿ. ಅವ್ರು ಏನಂತ ಬಂದ್ರು ಗೊತ್ತಾ? ಎಲ್ಲಾರು ನಮ್ಮನ್ನ ಸೇರಿಸಿದ್, ನಮ್ಮ ಹತ್ರ ನಮ್ಮ ಹೆಂಡತಿ ಬಿಟ್ಬಿಟ್ಟವಳೆ ಅಂತ ಹೇಳಿ ಬಂದ್ರು. ಅದಕ್ಕೆ ಹಿಂಗಂತ ಹೇಳ್ತೀನಿ. ನಾನು ಸೇರಿಸಿದ ಅವತ್ತಿಗೆ ಏನೋ ಅನುಕಂಪದಿಂದ ಸೇರ್ಸಿದೀನಿ ಅಷ್ಟೇ. ನಮಗೂ ಅವ್ರಿಗೂ ಯಾವ್ದೇ ಸಂಬಂಧ ಇಲ್ಲ ಇವಾಗ. ಸರಿ ಅಮ್ಮ, ಅರ್ಥ ಆಯ್ತಮ್ಮ. ಓಕೆ, ನಿಮ್ ಸಂಬಂಧ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ ಅಮ್ಮ. ಓಕೆನಾ? ನೀವ್ ಇವಾಗ್ಲೇ ಇಷ್ಟು ಸುಳ್ಳು ಹೇಳಿದೀರಾ, ಅದ್ರ ಬಗ್ಗೆ ನಾನು ಏನು ಮಾತಾಡೋದಕ್ಕಾಗಲ್ಲ, ಆಯ್ತಾ? ನೀವು ನಮ್ಗೆ ಈ ತರ ಇದೆ, ನನ್ ಮಗನೇ ಇವನು, ಈ ತರ ಪರಿಸ್ಥಿತಿ ಇದೆ, ನೀವು ಸೇರಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹೇಳಿ ಅಂತ ಹೇಳ್ಬೋದಲ್ಲಮ್ಮ. ಅದನ್ನ ಬಿಟ್ಬಿಟ್ಟು ನಮ್ಗೆ ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ. ಸರ್, ಅವರು ಆತರನೇ ಹೇಳಿವೆ. ಆ ಹುಡ್ಗನೇ ಹೇಳಿದ್ದು, ನಾನು ಎಲ್ಲಾರು ಸೇರ್ಕೋತೀನಿ, ನನ್ಗೆ ಆಶ್ರಯ ಕೊಡು, ನನ್ಗೆ ಹೇಳು, ಇಲ್ಲ ಅಂದ್ರೆ ನಾನು ಏನೋ ಮಾಡ್ಕೋತೀನಿ ಹಂಗೆ ಹಿಂಗೆ ಅಂತ ಅವನೇ ಹೇಳ್ಕೊಟ್ಟ. ಆ ಹುಡ್ಗನ ಹತ್ರ ಹೇಳಿದ್ರೆ ನೀವ್ ಹೇಳ್ಕೊಟ್ರಿ ಅಂತಾರೆ. ಇಲ್ಲ ಸರ್, ಅವ್ರಿಗೂ ನಮ್ಗೂ ಯಾವ್ದೇ 15 ವರ್ಷ ಆಯ್ತು ಅವ್ನ್ ಮನೆ ಬಿಟ್ಟು ಹೋಗಿ. 15 ವರ್ಷ ಅಂದ್ರೆ ನಮ್ಗೆ ಅವ್ರು ಮರ್ತೇ ಹೋಗ್ಬಿಟ್ಟಿದ್ರು. ಇವಾಗ ಜ್ಞಾಪಕ ಅವ್ರು ಬಂದಿರೋದ್ ಅಷ್ಟ್ ಬಿಟ್ರೆ ಅವ್ರಿಗೂ ನಮ್ಗೂ ಯಾವ್ದೇ ಸಂಬಂಧ ಇಲ್ಲ. 15 ವರ್ಷ ಅವತ್ತು ನೀವು ಅಷ್ಟು ದೊಡ್ಡ ಕರ್ಕೊಂಡು ಹೊರಟೋಗಿದ್ದ ಅವನು ಅಷ್ಟೇ. ಅಲ್ಲಮ್ಮ, ನೀವು ಅವತ್ ಬಂದಾಗ ಅಷ್ಟೆಲ್ಲ ಮಾತಾಡಿದ್ ನೋಡಿ, ಓ ಯಪ್ಪ, ಇವ್ರು ಇಷ್ಟೊಂದ್ ಸೋಷಿಯಲ್ ವರ್ಕ್ ಮಾಡ್ತಾ ಇದಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ಇವಾಗ್ಲೂ ಅದೇ ತರನೇ ಇರೋದು. ನಮ್ಗೆ ಏನು ಇಲ್ಲ ಅಂದ್ರೂ ನಾವು ಜೀವನ ಮಾಡ್ಕೊಂಡಿಲ್ಲ. ನಮ್ಮ ಸರಿ ಅಮ್ಮ, ಅರ್ಥ ಆಯ್ತು. ಅಷ್ಟ್ರಲ್ಲಿ ಸುಳ್ಳು ಹೇಳೋದೇನಿದ್ಯಮ್ಮ? ಮೋಸದಿಂದ ಸುಳ್ಳಿಂದ ಯಾಕೆ ಸೇರಿಸ್ಬೇಕು ಅವ್ರನ್ನ? ಸರ್, ಅವನೇ ಹೇಳಿದ್ದು ಸರ್ ನಮ್ಗೆ ಆ ತರ ಹೇಳಿ, ಎಲ್ಲಾರು ಸೇರ್ಸು, ನೀನ್ ಇಟ್ಕೊಳ್ಳಿಲ್ಲ ಅಂದ್ರೆ ಅಂತ. ಅದಕ್ಕೆ ನಾವ್ ಇಟ್ಕೊಳಕ್ ಆಗಲ್ಲಪ್ಪ, ನಮ್ಗೆ ದುಡ್ಡು ಹಾಕೋರಿಲ್ಲ, ಯಾರು ನೋಡೋರಿಲ್ಲ ನಮ್ಮನ್ನ. ನಾವ್ ಕೂಲಿ ಮಾಡ್ಕೊಂಡ್ ತಿನ್ನೋದ್ ಇಬ್ರುನು, ನಮ್ಮ ಮನೆಯವ್ರು ದುಡಿಯಲ್ಲ, ಏನು ಇಲ್ಲ ಅಂತ ಹೇಳ್ದೆ ಸರ್. ಅಲ್ಲಮ್ಮ, ನಾವ್ ಯಾವ ರೀತಿ ಅಮ್ಮ ಇನ್ಮೇಲೆ ಯಾವ ರೀತಿ ಮಾಡೋದ್ ಹೇಳಿ? ನೀವು ಈ ತರ ಮಾಡೋದ್ರಿಂದ ನಾವ್ ಆಶ್ರಮ ಮುಚ್ಕೊಂಡು ಹೋಗ್ಬಿಡ್ಬೇಕಷ್ಟೇ. 65 ವರ್ಷ ಆಗಿದೆ ನಮ್ಮ ಮನೆಯವ್ರಿಗೆ, ಆಯ್ತಾ? ಅವ್ರ ಗಂಡ ಹೆಂಡತಿ ನಮ್ಮನ್ ಬಿಟ್ಟೋಗಿ, ಅವ್ನು ಲವ್ ಮ್ಯಾರೇಜ್ ಆಗಿರೋದು, ಅವ್ರು ಬಿಟ್ಟೋಗಿ ಅಲ್ಲಿ 15 ವರ್ಷ ಆಗಿದೆ ಸರ್. ಅವ್ರಿಗೂ ನಮ್ಗೂ ಯಾವ ಸಂಬಂಧ ಇಲ್ಲ. ಆದ್ರೆ ಏನೋ ಇದು ಹಿಂಸೆ ಕೊಡೋದಕ್ಕೆ ಅವರು ಜನ ಹೇಳಿ ಇದ್ ಮಾಡಕ್ಕೆ ಹುಡ್ಗ ನನ್ನ ಹಿಂಬಾಲಿಸೋದಕ್ಕೆ ನಾನು ಕರ್ಕೊಂಡ್ ಸೇರ್ತಿದ್ದೀನಿ ಸರ್, ಅಷ್ಟೇ. ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ಬಟ್ ಏನಂತ ಹೇಳಿದ್ರೆ, ಅವನ್ನ ಕೇಳಿದ್ರೆ ಇಲ್ಲ ನಮ್ ತಾಯಿನೇ ಹೇಳಿದ್ರು, ನಾವ್ ಯಾರು ಏನು ಅಂತ ಗೊತ್ತಿಲ್ಲ ಅಂತ ಹೇಳುವಂತ. ಇಬ್ರುನು ಹಂಗೆ ಅಲ್ಲಮ್ಮ, ಈ ತರ ಇಬ್ರು ಸುಳ್ಳು ಹೇಳ್ಕೊಂಡಿದ್ಬಿಟ್ರೆ ನಾವ್ ಯಾವ ರೀತಿ ನಂಬೋದಮ್ಮ? ನಿಮ್ಮನ್ನೆಲ್ಲ ಇದ್ ಮಾಡ್ಕೊಂಡ್ಬಿಟ್ರೆ ನಾವ್ ಆಶ್ರಮನೇ ಮುಚ್ಕೊಂಡು ಹೋಗ್ಬಿಡ್ಬೇಕಷ್ಟೇ. ಈಗ ಎದುರುಗಡೆನೆ ಬರ್ತೀನಿ, ಬೇಕಾದ್ರೆ ಕೇಳಿ ಸರ್. ಬನ್ನಿ ಅಮ್ಮ, ಅದೇ ಬನ್ನಿ ಅಮ್ಮ, ಸಾಕದೇ ಆಗ್ಲಿ, ನೋಡೋದೇ ಆಗ್ಲಿ, ಬಂದಿರೋದೇ ಆಗ್ಲಿ ಮಾಡ್ಲಿ, ನಾನೇ ಬರ್ತೀನಿ ಸರ್ ನಿಮ್ಮ ಆಶ್ರಮಕ್ಕೆ. ನಮ್ ಕೈಲಾದಷ್ಟು, ನಮ್ ಕೈಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ನಮ್ ಕೈಲಾದಷ್ಟು ಬಂದು ನೋಡ್ಕೊಂಡ್ ಬರ್ತೀವಿ. ಅಮ್ಮ, ನೀವು ಕೈಲಾಗ ನಾನೇ ನಿಮ್ಮ ಹತ್ರ ಸಹಾಯ ಮಾಡ್ರಿ ಅಂತ ಕೇಳ್ತಾ ಇಲ್ಲ, ಸಹಾಯ ಅಲ್ಲ ಓಕೆನಾ? ಸಹಾಯ ಮಾಡಿ ಅಂತ ನಾನ್ ಹೇಳ್ತಾ ಇರೋದು, ನೀವ್ ಯಾಕೆ ಗೊತ್ತಿರೋ ಮಗನ್ನ ಕರ್ಕೊಂಡು ಹೋಗಿಟ್ಟು ಯಾರು ಏನೋ ಗೊತ್ತಿಲ್ದೇ ಇರೋನು ಇವ್ನ್ ರೋಡಲ್ಲಿ ಬಿದ್ದಿದ್ದ. ಆ ತರನೇ ನೀನು ಬರ್ಕೊಟ್ಟವ್ರೆ ಸರ್, ಕಂಪ್ಲೇಂಟ್ ಕೊಟ್ಟವ್ರೆ, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು. ನಮಗೂ ಸಂಬಂಧ ಇಲ್ಲ ಅಂತ ಅವ್ರ ಗಂಡ ಹೆಂಡತಿ ಹೋಗ್ಬಿಟ್ಟಿದ್ದು ಸರ್ 15 ವರ್ಷದಿಂದ. ಸರಿ ಅಮ್ಮ, ಓಕೆ ಅಮ್ಮ, ನೀವ್ ಯಾವತ್ ಬರ್ತೀರಮ್ಮ? ಬನ್ನಿ ಅಮ್ಮ ಇಲ್ಲೇ.
ಬೇಕಾದ್ರೆ ಅದನ್ನ ತಗೊಂಡ್ಬರ್ತೀನಿ ಹುಡಿಕೊಂಡು ನೋಡಿ ಬೇಕಾದ್ರೆ ಅವರೆಲ್ಲ ಮಾಡಿರೋದು ಮಕ್ಳು ಸರಿ ನಮ್ಗೆ ಅಮ್ಮ ಯಾರು ತಗೊಂಡ್ ಇಲ್ಲ. ಬನ್ನಿ ತಗೊಂಬನ್ನಿ ಇಲ್ಲೇ ಯಾರು ಮಾತಾಡ. ಇಲ್ಲ ಸರ್ ನಮ್ಗೆ ನಾವ್ ಗಂಡ ಹೆಂಡತಿ ಇಬ್ರೆ ಅಷ್ಟ್ ಬಿಟ್ರೆ ಯಾರು ಇಲ್ಲ. ಅದು ಬೇರೆ 45 ವರ್ಷದ ಮುದ್ಕುನ್ ಕಟ್ಕೊಂಡು ನಾನು ಜೀವನ ಮಾಡ್ಕೊಂಡಿರೋದು. ಅರ್ಥ ಆಯ್ತಮ್ಮ, ನೀವೇನು ಇವಾಗ ಚೆನ್ನಾಗಿದ್ದೀರಾ ಓಕೆನಾ? ಇವಾಗ ಏನು ಅಂತ ಇದಾಗೋದೇನಿಲ್ಲ ಸ್ಟೇಜು. ನೀವು ಇವಾಗ Stage ಅಂತಂದ್ರೆ ಓಡಾಡೋ ನಮ್ಮನ್ನ ಸ್ಟೇಜ್ ಏನ್ ಅಲ್ಲಿ ಇದ್ದೀರಾ ಅಲ್ವಾ? ಹೌದು, ಓಡಾಡ್ತೀನಿ, ಓಕೆನಾ? ಕೆಲಸ ಮಾಡ್ತೀನಿ, ಕೆಲಸ ಮಾಡ್ಕೊಂಡು ನಮ್ ಜೀವನ ನಾವ್ ಕೆಲಸ ನೋಡ್ಕೊಂತೀವಿ ಆ ಸ್ಟೇಜ್ ಅಲ್ಲಿ ಇದ್ದೀರಾ ಅಲ್ವಾ? ಕೆಲಸ ಮಾಡ್ಕೊಂಡು ನೀವು ಊಟ ಮಾಡೋ ಸ್ಟೇಜ್ ಅಲ್ಲಿ ಇದ್ದೀರಾ ಓಕೆನಾ? ಅಂದ್ರೆ ನಮ್ ಆ ಮಟ್ಟಕ್ಕೆ ದೇವ್ರು ಕೊಟ್ಟಿದ್ದಾನೆ. ಅಂದ್ರೆ ನಮ್ಗೆ ಏನು ವರಮಾನ ಏನು ಇಲ್ಲ ಸರ್, ವರಮಾನ ಯಾವ್ದು ಇಲ್ಲ ನನ್ಗೆ ₹1. ಸರಿ ಅಮ್ಮ, ಏನೇ ಇರ್ಲಿ ನೀವು ಬನ್ನಿ ಅಮ್ಮ, ನಾ ಇಲ್ಲೇ ಮಾತಾಡ್ತೀನಮ್ಮ, ಬನ್ನಿ. ಸರಿ ಬರ್ತೀನಿ ಸರ್, ನೀವ್ ಬಂದೇ ಬರ್ತೀನಿ. ನಾನು ಅವತ್ತು ಫೋನ್ ಮಾಡ್ದೆ, ನೀವ್ ಎತ್ಲಿಲ್ಲ, ಮಾಡಿದ್ದೆ ಫೋನ್ 2-3 ಸಲ. ಸರಿ ಅಮ್ಮ, ಓಕೆ ಬರ್ತೀನಿ ಸರ್, ನಮ್ಗೇನ್ ಬರ್ದಿಲ್ದಂಗೆ ಏನಿಲ್ಲ, ಬರ್ತೀನಿ. ಹೇಳಿ, ವಿಡಿಯೋ ಹಾಕಿದೀರಾ? ಹಾಕಿದೀನಮ್ಮ, ಹಾಕಿದೀನಿ. ಯಾವ್ದೆಲ್ಲ ಹಾಕಿ Instagram